ಆತ್ಮೀಯ ವಿದ್ಯಾರ್ಥಿಗಳೇ, ಅಧ್ಯಾಯ 3 ವಾಸ್ತವ ಸಂಖ್ಯೆಗಳು ಈ ಪಾಠದ ವಿಡಿಯೋ ಭಾಗ 6ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ನಾವು ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎಂಬುದರ ಬಗ್ಗೆ ನೋಡಿಕೊಂಡಿದ್ದೇವೆ. ಈಗ ನಾವು ಈ ಪಾಠದಲ್ಲಿ ಅದೇ ರೀತಿ ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಬೇಕಾಗಿದ್ದರೆ ನಾವು ಅದನ್ನು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ಊಹಿಸಿಕೊಳ್ತೀವಿ. ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸ್ತೀವಿ. ಅದಲ್ಲ ಅಂದರೆ ಅದು ಅಭಾಗಲಬ್ಧ ಸಂಖ್ಯೆ ಆಗಬೇಕು. ಆದ್ದರಿಂದ ವರ್ಗಮೂಲ 5 ಸಮ ಪಿ ಭಾಗಿಸು ಕ್ಯೂ, ಅಂದರೆ ಯಾವಾಗಲೂ ಭಾಗಲಬ್ಧ ಸಂಖ್ಯೆ ಪಿ ಭಾಗಿಸು ಕ್ಯೂ ರೂಪದಲ್ಲಿರ್ತದೆ. ಅಂದರೆ ಪಿ ಕ್ಯೂ ಝಡ್ಡಿನ ಗಣಾಂಶ ಅಂದರೆ ಪೂರ್ಣಾಂಕಗಳ ಗಣದಲ್ಲಿರಬೇಕು ಮತ್ತು ಕ್ಯೂ ಸಮ 0 ಆಗಿರಬಾರ್ದು. ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಇದು ಭಾಗಲಬ್ಧ ಸಂಖ್ಯೆಗಳ ನಿರೂಪಣೆ. ಹಾಗಾಗಿ ವರ್ಗಮೂಲ 5 ಕ್ಯೂ ಸಮ ಪಿ ಎಂದು ಬರ್ಕೊಳ್ಬೋದು, ಯಾಕೆಂದರೆ ಕ್ಯೂ ಅನ್ನು ವರ್ಗಮೂಲ 5ಕ್ಕೆ ಗುಣಿಸಿಕೊಂಡಾಗ. ಹಾಗಾಗಿ ವರ್ಗಮೂಲ 5 ಕ್ಯೂ ವರ್ಗ ಸಮ ಪಿ ವರ್ಗ. ಈಗ ನೀವು ನೋಡ್ಬೋದು, ಎರಡೂ ಕಡೆ ನಾವು ವರ್ಗ ಮಾಡಿದ್ದೀವಿ. ವರ್ಗಮೂಲ 5ರ ವರ್ಗ 5, ಕ್ಯೂ ವರ್ಗ ಮೈನಸ್ ಪಿ ವರ್ಗ ಆಗ್ತದೆ. ಇದರ ಅರ್ಥ ನಾವು ವರ್ಗಮೂಲ 2ರಲ್ಲೇ ತಿಳ್ಕೊಂಡಾಗೆ 5 ಇದು ಪಿ ವರ್ಗವನ್ನು ಭಾಗಿಸುತ್ತದೆ. 5 ಪಿ ವರ್ಗವನ್ನು ಭಾಗಿಸಿದರೆ 5 ಪಿ ಅನ್ನು ಕೂಡ ಭಾಗಿಸುತ್ತದೆ ಎಂದು ನಾವು ಈಗಾಗಲೇ ತಿಳಿದಿದ್ದೇವೆ. ಈಗ ಉದಾಹರಣೆ ಬೇಕಿದ್ರೆ ನೋಡೋಣ. 5 ಮತ್ತು 15 ವರ್ಗ ಇದೆ. 5 15 ವರ್ಗವನ್ನು ಭಾಗಿಸಿದರೆ ಈ 5 ಅನ್ನುವ ಸಂಖ್ಯೆ 15 ಕೂಡ ಭಾಗಿಸ್ತದೆ. ಅಂದರೆ ಅದರ ವರ್ಗವನ್ನು ಭಾಗಿಸಿದರೆ ಅದು 15 ಕೂಡ ಭಾಗಿಸ್ತದೆ. ಅದೇ ರೀತಿ 5 ಪಿ ವರ್ಗವನ್ನು ಭಾಗಿಸಿದರೆ 5 ಪಿ ಅನ್ನು ಕೂಡ ಭಾಗಿಸ್ತದೆ. ಆದ್ದರಿಂದ ಪಿ ಸಮ 5k ಆಗಿರಲಿ ಎಂದು ತೆಗೆದುಕೊಳ್ಳೋಣ. ಕೆ ಒಂದು ಸ್ಥಿರಾಂಕ. ಉದಾಹರಣೆಯಲ್ಲಿ ನೋಡಿದ್ದೀವಿ ನಾವು ವರ್ಗಮೂಲ 2 ನೋಡುವಾಗ. ಇಲ್ಲಿ ಇನ್ನೊಮ್ಮೆ ನೋಡೋಣ. 5 ಸಮ 5 ಗುಣಿಸು 1 ಎಂದು ಬರೀಬೋದು. ಇಲ್ಲಿ 5 ನಾವು ಬೇಕಾಗಿರ್ತಕ್ಕಂಥ 5 ಒಂದು ಸ್ಥಿರಾಂಕ ಅಂದರೆ ಕೆ. 10 ತೆಗೆದುಕೊಂಡ್ರೆ 10 5ರಿಂದ ಭಾಗಿಸಿ ಹೋಗುತ್ತೆ, ಸಮ 5 ಗುಣಿಸು 2 ಎಂದು ಬರೀಬೋದು. 2 ಒಂದು ಸ್ಥಿರಾಂಕ. ಅದೇ ಥರ 15 ತಗೊಂಡ್ರೆ 5 ಗುಣಿಸು 3 ಒಂದು ಸ್ಥಿರಾಂಕ. 20 ತೆಗೆದುಕೊಂಡ್ರೆ 5 ಗುಣಿಸು 4 ಒಂದು ಸ್ಥಿರಾಂಕ. ಹಾಗೆಯೇ ನಾವು ಪಿ ಸಮ 5k, ಕೆ ಒಂದು ಸ್ಥಿರಾಂಕವಾಗಿ ತೆಗೆದುಕೊಳ್ತೀವಿ. ಹಾಗಾಗಿ ಪಿ ವರ್ಗ ಸಮ 5k ವರ್ಗ. ಎರಡು ಕಡೆ ವರ್ಗ ಮಾಡಿದಾಗ ಪಿ ವರ್ಗ ಎಂದರೆ 5 ಪಿ ವರ್ಗ ಅಂದರೆ ಪಿ ವರ್ಗ ಅಂತ ನಾವು ಈಗಾಗಲೇ ಸಾಧಿಸಿದ್ದೇವೆ. ಆದ್ದರಿಂದ ಪಿ ವರ್ಗದ ಬದಲು ನಾವು 5 ಕ್ಯೂ ವರ್ಗವನ್ನು ಹಾಕ್ತೀವಿ. 5 ಕ್ಯೂ ವರ್ಗ ಸಮ 25k ವರ್ಗ. ಹಾಗಾಗಿ ಕ್ಯೂ ವರ್ಗ ಸಮ 5k ವರ್ಗ. 5ರಿಂದ ಎರಡು ಕಡೆ ಭಾಗಿಸಲ್ಪಟ್ಟಿದೆ. ಈಗ ಇಲ್ಲಿ ನಾವು ನೋಡ್ಬೋದು, ಕ್ಯೂ ವರ್ಗ 5k ವರ್ಗ ಸಮ ಆಗಿದ್ದರೆ 5 ಇದು ಕ್ಯೂ ವರ್ಗವನ್ನು ಭಾಗಿಸ್ತದೆ. ಹಾಗಾಗಿ 5 ಕ್ಯೂ ಅನ್ನು ಕೂಡ ಭಾಗಿಸ್ತದೆ ಅಂತ ತಿಳ್ಕೊಳ್ಬೋದು. ಆದ್ದರಿಂದ ಇಲ್ಲಿ ಪಿ ಮತ್ತು ಕ್ಯೂಗಳು ಸಾಮಾನ್ಯ ಅಪವರ್ತನ 5 ಹೊಂದಿದೆ. ಇದು ನಮ್ಮ ಊಹೆ. ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯಗಳು ಎಂದು ನಾವು ಆರಂಭದಲ್ಲಿ ಬರೆದಿದ್ದೀವಿ. ಇದಕ್ಕೆ ವಿರುದ್ಧವಾಗಿದೆ. ಏಕೆಂದರೆ ಇಲ್ಲಿ ಸಾಮಾನ್ಯ ಅಪವರ್ತನ 5 ಅನ್ನು ಎರಡೂ ಪಿ ಮತ್ತು ಕ್ಯೂಗಳು ಹೊಂದಿರೋದ್ರಿಂದ ಈ ಪಿ ಮತ್ತು ಕ್ಯೂ ಸಂಖ್ಯೆಗಳು ಸಹ ಅವಿಭಾಜ್ಯಗಳು ಅಲ್ಲ. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ ನಾವು ವರ್ಗಮೂಲ 5 ಭಾಗಲಬ್ಧ ಸಂಖ್ಯೆ ಎಂದು ತೆಗೆದುಕೊಂಡದ್ದು ತಪ್ಪು. ಆದುದರಿಂದ ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ತಿಳಿದುಕೊಳ್ಳಬಹುದು. ಇವತ್ತಿಗೆ ಈ ಪಾಠವನ್ನು ಮುಗಿಸೋಣ. ಧನ್ಯವಾದಗಳು.